ನಾಟಕದಿಂದ ಸಮಾಜಕ್ಕೆ ಒಳ್ಳೆಯ ಸಂದೇಶ. ಎಚ್.ವಿ. ಚಂದ್ರು. ಎಲ್ಎಸ್ಡಿ ಕನ್ನಡ ನಗೆ ನಾಟಕ ಪ್ರದರ್ಶನ ಚಾಮರಾಜನಗರ. ನಾಟಕ ಸಮಾಜದ ಅಂಕುಡೊಂಕು ಸರಿಪಡಿಸುತ್ತದೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ವಿ. ಚಂದ್ರು ಹೇಳಿದರು. ನಗರದ ಡಾ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದಲ್ಲಿ ರಂಗವಾಹಿನಿ ವತಿಯಿಂದ ಆಷಾಢ ರಂಗ ಸಂಭ್ರಮ ಅಂಗವಾಗಿ ಬೆಂಗಳೂರು ಥೀಮಾ ಅಭಿನಯಿಸುವ ಎಲ್ಎಸ್ಡಿ ಕನ್ನಡ ನಗೆ ನಾಟಕ ಪ್ರದರ್ಶನವನ್ನು ಉದ್ಘಾಟಿಸಿ ಮಾತನಾಡಿದರು. ರಂಗಭೂಮಿ ಮನುಷ್ಯನ ವ್ಯಕ್ತಿತ್ವವನ್ನು ಬೆಳೆಸುತ್ತದೆ. ನಾಟಕದಿಂದ ಸಮಾಜ ಅಂಕುಡೊಂಕು ತಿದ್ದುತ್ತಾ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುತ್ತದೆ. ಎಸ್ಎಲ್ಡಿ ನಗೆ ನಾಟಕ ಕೂಡ ಮನರಂಜನೆ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶ ಸಾರುವ ಅಂಶಗಳನ್ನು ಒಳಗೊಂಡಿದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಕರ್ ಮುನ್ನಾ ಮಾತನಾಡಿ, ಚಾಮರಾಜನಗರ ಜಿಲ್ಲೆಯು ಕಲಾವಿದರ ತವರೂರಾಗಿದ್ದು, ಜಿಲ್ಲೆಯಲ್ಲಿ ನಾಟಕಗಳು ನಶಿಸಿ ಹೋಗದಂತೆ ಯುವ ಪೀಳಿಗೆಯು ಶಾಲಾ ಕಾಲೇಜುಗಳಲ್ಲಿ ನಾಟಕಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದು ಸಲಹೆ ನೀಡಿದರು. ಉದ್ಯಮಿ ಶ್ರೀನಿಧಿ ಕುದರ್ ಮಾತನಾಡಿ, ಜಿಲ್ಲೆಯಲ್ಲಿ ಜನಿಸಿದ ಡಾ ರಾಜ್ಕುಮಾರ್ ಅವರು ರಂಗಭೂಮಿ ಕಲೆಯಿಂದ ಕನ್ನಡ ಚಿತ್ರರಂಗದಲ್ಲಿ ಮೇರು ನಟರಾಗಿ ಬೆಳೆದು ದೇಶದಲ್ಲಿ ಹೆಸರು ಮಾಡಿದ್ರು. ಅಂತಹವರ ಹೆಸರಿನ ರಂಗಮಂದಿರಕ್ಕೆ ಎಸಿ ಸೇರಿದಂತೆ ಹೆಚ್ಚಿನ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಒತ್ತಾಯಿಸಿದರು. ಆಯೋಜಕ ರಂಗವಾಹಿನಿ ಸಂಸ್ಥೆ ಅಧ್ಯಕ್ಷ ಸಿಎಂ ನರಸಿಂಹಮೂರ್ತಿ ಮಾತನಾಡಿ, ಎಲ್ಎಸ್ಡಿ ಕನ್ನಡ ನಗೆ ನಾಟಕ ಮನರಂಜನೆ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಸಾರುತ್ತದೆ. ಇದು ಮೈಸೂರಿನಲ್ಲಿ ಪ್ರದರ್ಶನವಾಗಿದ್ದು, ಚಾಮರಾಜನಗರ ಜಿಲ್ಲೆಯ ಜನತೆ ನೋಡಬೇಕು ಎಂಬ ಆಶಯದಲ್ಲಿ ಇಂದು ನಾಟಕ ಪ್ರದರ್ಶನ ಮಾಡಲಾಯಿತು. ನಾಟಕಗಳನ್ನು ನೋಡುವ ಮೂಲಕ ಪ್ರತಿಯೊಬ್ಬರು ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಎಂದು ಮನವಿ ಮಾಡಿದರು. ಪ್ರೇಕ್ಷಕರಿಂದ ಮೆಚ್ಚುಗೆ. ಕಲಾವಿದರಾದ ಸುನೇತ್ರಾ ಪಂಡಿತ್, ಸ್ನೇಹಾ ಕಪ್ಪಣ್ಣ, ಡಾ ಸುಷ್ಮಾ ಎಸ್ವಿ ಅಭಿನಯದ ಎಲ್ಎಸ್ಡಿ ಕನ್ನಡ ನಗೆ ನಾಟಕ ಉತ್ತಮವಾಗಿ ಮೂಡಿಬಂದು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು. ರೋಟರಿ ಅಧ್ಯಕ್ಷ ಅಬ್ದುಲ್ ಅಜೀಜ್ ದೀನಾ, ಬಿಎಸ್ಐ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ನಾಗಶಿಲ್ಪ, ಉಪನ್ಯಾಸಕ ನಂಜುಂಡಯ್ಯ, ಅಥ್ಲೆಟಿಕ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಎಲ್ ಸುರೇಶ್, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಮಹದೇವಸ್ವಾಮಿ ಮಾತನಾಡಿದರು. ಆಹಾರ ನಿರೀಕ್ಷಕ ಪ್ರಸಾದ್, ಜೆಬಿ ಮಹೇಶ್ ಇತರರು ಭಾಗವಹಿಸಿದರು. ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಚಾಮರಾಜನಗರದಲ್ಲಿ ಇವತ್ತು ಎಲ್ಎಸ್ಸಿಯ ನಾಟಕವನ್ನು ಮಾಡಿ ಆಗಮಿಸಿದ್ದಾರೆ. ಮೊದಲಿಗೆ ನೀವು ಅವರಿಗೆ ಒಂದು ಚಪ್ಪಾಳೆಯನ್ನು ನೀಡಿ ಅವರಿಗೆ ನಮ್ಮ ಸ್ವಾಗತವನ್ನು ಕೋರಬೇಕು. ಸುನೇತ್ರ ಅವರು, ನಾವು ಅವರೆಲ್ಲ 35 ವರ್ಷ ರಂಗಭೂಮಿ ಗೆಳೆತನ. ಸ್ನೇಹ ಕಪ್ಪಣ್ಣ ನಮ್ಮ ಗುರುಗಳ ಮಗಳು. ಹಾಗೆ ವೆಂಕಟೇಶ್ ನಮ್ಮ ಸುಷ್ಮಾರು ಕೂಡ ನಮಗೆ ಆತ್ಮೀಯರು. ಬೆಂಗಳೂರಲ್ಲಿ ನಾವು ರಂಗಭೂಮಿಯ ಚಟುವಟಿಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ರಂಗಭೂಮಿ, ಬೀದಿ ನಾಟಕ, ಹೀಗೆ ಅನೇಕ ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇಡೀ ಸಿನಿಮಾ ರಂಗದಲ್ಲಿ ಇವತ್ತು ಡಬ್ಬಿಂಗ್ ಕಲಾವಿದರಾಗಿ ಮತ್ತು ಸಿನಿಮಾ ನಟಿಯಾಗಿ, ಕಿರುತೆರೆ ನಟಿಯಾಗಿ ಅತ್ಯಂತ ಜನಪ್ರಿಯರಾಗಿರ್ತಕ್ಕಂಥವರು ಸುನೀತಾ ಪಂಡಿತ್ ಅವರು. ಹಾಗೆ ಸ್ನೇಹ ಕಪ್ಪಣ್ಣವರು ಕೂಡ ಕಿರುತೆರೆಯಲ್ಲಿ ಜನಪ್ರಿಯ. ಇವತ್ತು ನಿಮ್ಮ ಮುಂದೆ ಪ್ರೇಮ ಕನ್ನಡದ ಎಲ್ಎಸ್ಸಿ ನಾಟಕವನ್ನು ಅಭಿನಯಿಸಕ್ಕೆ ಆಗಮಿಸಿದ್ದಾರೆ. ನಾನು ಅದನ್ನು ಕೇಳಿದೆ, ಎಲ್ಎಸ್ಸಿ ಅಂತಂದ್ರೆ ಏನು ಅಂತ ಹೇಳಿ ನನಗೆ ಗೊತ್ತಿಲ್ಲ. ಹೇಳುವುದು ಸುನೀತ ಹೇಳೋಣ ಅಂತ ಹೇಳ್ತಾರೆ. ನಾಟಕ ನೋಡಿದಾಗ ಗೊತ್ತಾಗುತ್ತೆ ಹೇಗೆ ಅಂತ ಹೇಳಿ. 3 ಜನ ಸೇರಿ ಈ ನಾಟಕವನ್ನ, ಕನ್ನಡ ನಗೆ ನಾಟಕವನ್ನ ಇಲ್ಲಿ ಅಭಿನಯಿಸಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಸಭೆಯ ಅಧ್ಯಕ್ಷತೆ ವಹಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಗ್ಯಾರಂಟಿ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷರಾದಂಥ ಎಚ್.ವಿ. ಚಂದ್ರು ಅವರನ್ನು ನಾನು ನಿಮ್ಮೆಲ್ಲ ಬೆಳಕು ಮಾಡುವವರು ಕೌಶಿಕ್, ಇದಕ್ಕೆ ವಸ್ತ್ರ ವಿನ್ಯಾಸ ಮಾಡುವವರು ಮಧುಮಿತಾ, ಸೌಂಡ್ ಡಿಸೈನ್ ಅನ್ನು ಮಾಡುವವರು ಪ್ರವೀಣ್, ಸ್ಟೇಜ್ ಅನ್ನು ಮಾಡಿಕೊಟ್ಟವರು ಶಶಿಧರ್ ಅಳ್ಪ, ಈ ನಾಟಕವನ್ನು ಬರ್ಕೊಟ್ಟವರು ರಚನೆ ಡಾಕ್ಟರ್ ಎಸ್.ವಿ. ಕಶ್ಯಪ್, ನಿರ್ದೇಶನ ಡಾಕ್ಟರ್ ಎಸ್.ವಿ. ಸುಷ್ಮಾ, ಅಭಿನಯ ಮಾಡಿದವರು ನಿಮಗೆಲ್ಲ ಗೊತ್ತಿರುವ ಹಾಗೆ ಸುನೇತ್ರಾ ಪಂಡಿತ್. ಸುಮಾರು 600 ಸಿನಿಮಾಗಳಿಗೆ ಡಬ್ಬಿಂಗ್ ಮಾಡಿದ್ದಾರೆ. ಚಲನಚಿತ್ರ, ಕಿರುತೆರೆಯಲ್ಲಿ ತಮ್ಮದೇ ಏಕೆಂದರೆ ತಮ್ಮ ಸಾಮಗ್ರಿಗಳನ್ನು ನಾಟಕ ಮಾಡಿದಂಥ
ನೂರಾರು ಜನ ಎಲ್ಲ ಸೇರಿ ತಂತ್ರಜ್ಞಾನ ಸೇರಿ ಮಾಡೋದು. ಬಟ್ ಈ 3 ಜನನೇ 3 ಪಾತ್ರಗಳೇ ಎಲ್ಲ ಇನ್ನು ಒಟ್ಟಿಗೆ ಮಾಡೋದು ಅಂತ ನಾಳೆ ಒಂದು ಉತ್ತಮವಾಗಿ ನಾಟಕಕ್ಕೆ ಒಂದು ಸಂದೇಶ ತರುವಂಥ ಒಂದು LSD ಸಂದೇಶ ತರುವ ಒಂದು ಸಾರಾಂಶ ಒಂದು ನಾಟಕ ನಾನು ಭಾವಿಸ್ತೇನೆ. ವಿಶೇಷವಾಗಿ ನಾನು ಹೇಳಿದ ಒಂದು ಅದ್ಭುತ ಅಂತಂದ್ರೆ ವಸ್ತ್ರ ವಿನ್ಯಾಸದಲ್ಲೇ ಅವರೆಲ್ಲ ವಿಭಿನ್ನ ರೀತಿಯ ಪಾತ್ರ ಪರಿಚಯ. ಅವರ ವಸ್ತ್ರ ವಿನ್ಯಾಸದಲ್ಲೇ ವೇಷಭೂಷಣದಲ್ಲಿ ವಿಭಿನ್ನವಾದ ಪಾತ್ರವನ್ನು ಪರಿಚಯದ ಮುಖಾಂತರ ಸೊಗಸಾಗಿ ಈ ನಾಟಕ ನೋಡುವುದಿದೆ. ನಿಜವಾದ ಅದ್ಭುತವಾಗಿತ್ತು. ಕಂಪನಿಯಲ್ಲಿ ಎಲ್ಲರೂ ಜೀವನಕ್ಕೆ ಸಾಧನೆಗೆ ಅತಿಯಾಗಿ ಆಸೆ ಪಡಬಾರ್ದು. ಆಸೆ ಪಟ್ಟು ಏನೋ ಕನಸುಗಳನ್ನು ಕಾಣುವ ಮುಖಾಂತರ ಸಮಾಜಕ್ಕೆ ತೊಡಕಾಗುವಂಥ ಕೆಲಸಗಳನ್ನ ಮಾಡುವಂಥ ಸಂದೇಶವನ್ನು ಸಾರಿದೆ ನಾಟಕ. ಹಾಗಾಗಿ ಈ ತಂಡಕ್ಕೆ ನಾನು ನಿಜವಾಗಲೂ ತುಂಬ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನು ಕೊಡ್ತೇನೆ. ವಿಶೇಷವಾಗಿ ಒಂದು ನಾಟಕವನ್ನು ಆಯೋಜನೆ ಮಾಡುವಂಥ ರಂಗಭೂಮಿಯ ನರಸಿಂಹಮೂರ್ತಿ ತಂಡದವರಿಗೆ ಅಭಿನಂದನೆ ಸಲ್ಲಿಸ್ತಾ ಇಂತಹ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಕೊಡುವಂಥದ್ದು. ಜೊತೆಗೆ ಈ ನಾಟಕಗಳು ನಮ್ಮ ಜೀವನದ ಒಂದು ಭಾಗವಾಗಿರಬೇಕು. ಏಕೆಂತಂದ್ರೆ ಚಲನಚಿತ್ರವೇ ಬೇರೆ, ನಾಟಕನೇ ಬೇರೆ. ಹೇಗೆಂದ್ರೆ ಇದು ಹಲವಾರು ಕಲಾವಿದರು ನಾಟಕದ ಮುಖಾಂತರ ಅಭಿನಯನ ಮಾಡೋ ಮುಖಾಂತರ ಚಲನಚಿತ್ರಗಳು ತಮ್ಮ ಪ್ರದರ್ಶನಗಳನ್ನು ನೋಡ್ತೀವಿ. ಅದರಲ್ಲಿ ರಾಜ್ಕುಮಾರ್ ಎಲ್ಲ ಪಾತ್ರಗಳನ್ನು ಅಭಿನಯಿಸಿದ್ರು. ಆ ಪಾತ್ರಕ್ಕೆ ಪ್ರತಿಯೊಂದು ಪಾತ್ರಕ್ಕೂ ಜೀವ ಕೊಡ್ತಾ ಇದ್ರು. ಯಾವುದೇ ಪಾತ್ರ ಮಾಡಿದ್ರೆ ಜೀವ ಕೊಡ್ತಾ ಇದ್ರು. ಉಮಾಶ್ರೀ ಇರ್ಬೋದು. ಅದೇ ರೀತಿ ಪಾತ್ರದ ಮುಖಾಂತರ ಅದಕ್ಕೆ ಪಾತ್ರಕ್ಕೆ ಜೀವ, ನಟನೆಯ ಮುಖಾಂತರ ಪಾತ್ರಕ್ಕೆ ಜೀವ ಕೊಡುವಂಥ ಹಲವಾರು ಕಲಾವಿದರನ್ನು ನೋಡಿದ್ವಿ. ಅದೇ ರೀತಿ ಉತ್ತಮ ಸಂದೇಶವನ್ನ ಸಾರ್ವಜನಿಕರಲ್ಲಿ ಒಳ್ಳೆಯ ಇದನ್ನ ಮಾಡಿದರೆ ನಾವು ಹಾಗಾಗಿ ಧನ್ಯವಾದ ತಿಳಿಸ್ತಾ 3 ಜನರು ವಿಭಿನ್ನವಾಗಿ ದುಡ್ಡಿದರೆ ಸಾಧನೆ ಎನ್ನುವುದು ಇಲ್ಲ, ದುಡ್ಡು ಅವಶ್ಯಕತೆ ಇಲ್ಲ. ಆದರೆ ಎಷ್ಟು ಬೇಕು ಅಷ್ಟಿದ್ದು ಜೀವನವನ್ನು ಸುಖಮಯವಾಗಿ ಜೀವನ ಸಾಗಿಸುವಂತ ಅಪೂರ್ಣವಾಗಿ ಕಿರುವು ನಾಟಕವನ್ನು ಆಡಿ ನಮಗೆಲ್ಲ ಪ್ರೋತ್ಸಾಹವನ್ನು ಮಾಡಿದ್ದಾರೆ. ಇದನ್ನ ನಮ್ಮ ನರಸಿಂಹಮೂರ್ತಿ ಅವರು ನಮ್ಮ ಚಾಮರಾಜನಗರದಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇವರಿಗೆ ತುಂಬುವುದರಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ತಂಡದವರು ಕೂಡ ತುಂಬುವುದರಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ತುಂಬಾ ನಮಸ್ಕಾರಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ಈ ನಾಟಕದಲ್ಲಿ ವಿಶೇಷ ನನಗೆ ಪ್ರಕಾರ ಏನು ಅಂತಂದ್ರೆ ನಂಬಿಕೆ, ತುಂಬಾ ನಂಬಿಕೆ ಇಟ್ಟು ನಾವು ಒಂದು ಜವಾಬ್ದಾರಿನ ಅವ್ರಿಗೆ ವಹಿಸ್ಕೊಟ್ಟಾಗ ಅವರು ಆ ನಂಬಿಕೆನ ಎಷ್ಟು ವಿಶ್ವಾಸವಾಗಿ ತಗೊಂಡು ಅವರು ನಮ್ಮನ್ನ ಕಾಪಾಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಆಗಿದೆ. ಅದ್ರ ಜೊತೆಗೆ ಒಬ್ಬರು ಕಲಾವಿದರು ಈ ರೀತಿ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಅವರ ಒಂದು ಕಲೆಯನ್ನ ಪ್ರಕಟಿಸ್ತಾ ಇರೋದು ಅದೆಲ್ಲರಿಗೂ ಒಂದು ವಿಶ್ವಾಸವನ್ನ ಮೂಡಿಸುತ್ತೆ. ಅಂದ್ರೆ ಇನ್ನು ಬೇಕಾದಷ್ಟು ಜನ ಕಲಾವಿದರಿದ್ದಾರೆ, ಅವ್ರಿಗೆ ಒಂದು ಹುಮ್ಮಸ್ಸನ್ನ ತಂದುಕೊಡುತ್ತೆ. ಅದ್ರ ಜೊತೆಗೆ ಹೆಣ್ಮಕ್ಳಿಗೆ ಈ ತರದ ಒಂದು ಅವಕಾಶ ಸಿಕ್ಕಿದೆಯಲ್ಲ, ಅದು ಎಲ್ಲರಿಗೂ ಒಂದು ದೊಡ್ಡ ಮಟ್ಟದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರು ಕೂಡ ಈ ತರ ಹೊರಗಡೆ ಹೋಗಿ ಹೆಣ್ಮಕ್ಳು ಇಷ್ಟು ವರ್ಷ ಕಷ್ಟಪಡ್ತ ಅಂತಂದ್ರೆ ಒಂದು ಸ್ಥಾನಮಾನಗಳನ್ನ ಕೊಡ್ತಾ ಇದ್ದಾರಲ್ಲ, ಅದು ತುಂಬಾ ವಿಶೇಷ ಅಂತ ನಾನು ಅನ್ಕೋತೀನಿ. ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಹೆಣ್ಮಕ್ಳು ಹೆಚ್ಚಿನ ಮಟ್ಟದಲ್ಲಿ ಒಂದು ಸಾಧನೆಯನ್ನ ಸಾಧಿಸ್ತಾ ಇದ್ದಾರೆ ಅನ್ನೋದೇ ಒಂದು ದೊಡ್ಡ ಸಾಧನೆ ಅಂತ ಅನ್ನಿಸ್ತಾ, ಅಂದ್ರೆ ಈ ಕಲೆಯ ಒಂದು ಮುಖ್ಯ ಉದ್ದೇಶ ಜನಗಳಿಗೆ ತಿಳಿಸುತ್ತೆ ಏನಪ್ಪಾ ಅಂತಂದ್ರೆ ಅನ್ನ ಹಾಕದ ಮನೆಗೆ ಕನ್ನ ಹಾಕಬಾರ್ದು ಅನ್ನೋದು ಒಂದು ರೂಢಿ ಮಾತಿದೆ. ಅದಕ್ಕೆ ತಕ್ಕಂತೆ ಈ ಕಲಾವಿದರು ನಟನೆ ಮಾಡಿದರೆ, ಅದರಲ್ಲೂ ಹೆಣ್ಮಕ್ಳು ವಿಶೇಷವಾಗಿ ಎಲ್ಲರೂ ಜನ ಮನಸ್ಸನ್ನ ಮುಟ್ಟುವಂತ ಈ ಒಂದು ನಾಟಕವನ್ನು ಪ್ರದರ್ಶನ ಮಾಡಿದರೆ ಎಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದ. ನಿಜಕ್ಕೂ ಕೂಡ ನಾಟಕ ಸುಲಭ ಅಲ್ಲ. ಸೈಮಲ್ಟೇನಿಯಸ್ಸಾಗಿ ಡೈಲಾಗ್ಗಳನ್ನ ಸಂದರ್ಭಕ್ಕೆ ಸೆಟ್ಟಿಂಗ್ ಹಾಕೊಂಡು ಯಾರಿಲ್ಲ, ಎಲ್ಲ ಕಡೆ ಸೆಟ್ಟಿಂಗು ರೇಖಾ ಮಾಡಿ ಇರ್ತಾರೆ, ಸೆಟ್ಟಿಂಗ್ ಆಗ್ತಾ ಇರ್ತಾರೆ. ಅವರವರೇ ಮಾತಾಡ್ತಾ ನಾಟಕನ ಹೆಂಗ್ ತಗೊಂಡು ಹೋಗ್ಬೇಕಂತ ಗೊತ್ತಿಲ್ಲ. ನಮ್ಮ ರೋಟಿ ಅಧ್ಯಕ್ಷರು ಅಂತೀವಿ ಎಂತ ಚೇಂಜ್ ಮಾಡ್ಕೊತಾರೆ, ಅಲ್ಲೇ ಮಾಡ್ತಾರೆ. ಅದು ಹೆಣ್ಮಕ್ಳು ಮೊದಲನೇದಾಗಿ ನಮ್ಮ ಈ ಮೂರು ಮಹಿಳೆಯರು LSD ಲಕ್ಷ್ಮೀ ಸರಸ್ವತಿ ಮುಂದಾಗಿಗೆ ಅಭಿನಂದನೆ ಅರ್ಪಿಸಿದಷ್ಟು. ಜೊತೆಗೆ ನಾಟಕ ಅಂದ್ರೆ ಒಂದು ಸಾಮಾಜಿಕವಾಗಿ ಒಂದು ಮನೋರಂಜನೆ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಒಂದು ಸಾಮಾಜಿಕ ಬದ್ಧತೆ, ಸಮಾಜಕ್ಕೆ ಒಂದು ಸಂದೇಶ ನೀಡೋದಿರುತ್ತೆ.
ಜೊತೆಗೆ ಒಂದು ನಮ್ಮ ಆಚರಣೆ ಸಂಸ್ಕೃತಿಯನ್ನು ಮುಂದುವರಿಸಿರುತ್ತೆ. ಈ ಮೂರನ್ನು ಸಹ ಈ ಮೂರು LSD ನಮಗೆ ತೋರಿಸ್ಬಿಟ್ಟಿದ್ದಾರೆ. ಸಾಮಾಜಿಕ ಸಂದೇಶ ಕೊಟ್ಟಿದ್ದಾರೆ, ಮನೋರಂಜನೆ ಕೊಟ್ಟಿದ್ದಾರೆ ಮತ್ತು ನಮ್ಮ ಈ ಸಾಂಸ್ಕೃತಿಕ ಆಚರಣೆ ಮುಂದುವರಿಸಬೇಕು ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಅವರು ಈ ಒಂದು ಸಣ್ಣ ಸಮಯದಲ್ಲೇ 3 ಜನರು ಯಾವುದೇ ಒಂದು ಬೇರೆ ಚಲನಚಿತ್ರಗಳನ್ನು ಇರುತ್ತೆ, ಇನ್ನೊಂದು ಇರುತ್ತೆ. ಏನಿದೆ ಒಂದು ಸುಲಲಿತವಾಗಿ ಒಂದು ನಾಟಕಗಳನ್ನು ಮಾಡುವುದು ನಮಗೆ ತುಂಬಾ ಸಂತೋಷವಾಯಿತು. ಆಮೇಲೆ ಇಲ್ಲಿ ಎಷ್ಟೋ ಜನ ಮಕ್ಕಳುಗಳು ಬಂದಿದ್ದಾರೆ, ಹೊಸೊಬ್ಬರು ಎಲ್ಲ ಇದ್ದಾರೆ. ಈ ನಾಟಕಗಳ ಎಷ್ಟು ದಿನ ಬಂದು ಮೈಸೂರಲ್ಲಿ ನಡೀತಾ ಇತ್ತು. ಈ ದಿನಗಳಲ್ಲಿ ಈ ಚಾಮರಾಜನಗರದಲ್ಲೂ ಇಂಥ ಹೆಚ್ಚು ನಾಟಕ ನಡೆಸಿರೋದು ತುಂಬಾ ಸಂತೋಷ. ಈ ನಾಟಕವನ್ನು ಇಲ್ಲಿ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ನರಸಿಂಹಮೂರ್ತಿಯವರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಗೆ ನಮ್ಮ ಜಿಲ್ಲಾಡಳಿತ ವತಿಯಿಂದ ಈ ಒಂದು ರಂಗಮಂದಿರ, ರಾಜ್ಕುಮಾರ್ ರಂಗಮಂದಿರ ಹೆಸರಲ್ಲೇ ನಮ್ಮ ಮೇಲ್ನಗರದ ಚಾಮರಾಜನಗರದ ಹೊರನಗರ ಪುತ್ರರಾದ ರಾಜ್ಕುಮಾರ್ ಹೆಸರಿದೆ. ಈ ರಂಗಮಂದಿರದಲ್ಲಿ ಇನ್ನೂ ಹೆಚ್ಚು ಕಾಲ ಇದೇ ರೀತಿ ನಾಟಕಗಳಾಗಲಿ ಕಲಾವಿದರು ಮುಂದೆ ಬರಬೇಕು. ಜೊತೆಗೆ ಈ ರಂಗಮಂದಿರಕ್ಕೆ ಒಂದು ಸುಸಜ್ಜಿತವಾದ AC ಅನ್ನು ಅಳವಡಿಸಬೇಕು ಅಂತ ನಾನು ಈ ಮೂಲಕ ಜಿಲ್ಲಾಡಳಿತವನ್ನು ವಿನಂತಿಸಿಕೊಳ್ಳುತ್ತೇನೆ. ಅನೇಕ ನಮ್ಮ ಕಲಾವಿದರನ್ನ ಚಾಮರಾಜನಗರಕ್ಕೆ ಅನೇಕ ಪ್ರೇಕ್ಷಕರಾಗಿ ನಮ್ಮ ಪ್ರೇಕ್ಷಕರಿಗೆ ಒಂದು ಅವಕಾಶನ ಮಾಡ್ತಾರೆ. ಅದರಿಂದ ಕಲಾವಿದರಿಗೆ ಒಂದು ತವರು ಮನೆಯಾಗಿ ಚಾಮರಾಜನಗರ ಕೂಡ ಇದೆ. ಯಾಕಂದ್ರೆ ಅನೇಕ ಚಾಮರಾಜನಗರದಲ್ಲಿ ಕಲಾವಿದರು ಬೇಕಾದಷ್ಟು ಚಾಮರಾಜನಗರದಲ್ಲೂ ಇದ್ದಾರೆ. ಕಲಾವಿದರು ಹಾಗೆ ನಾಟಕಕಾರರು, ಸಣ್ಣ ವಿಚಾರ ಎಲ್ಲ ಪ್ರಜ್ಞಾವಂತರು ಕೂಡ ಈ ಚಾಮರಾಜನಗರದಲ್ಲಿ ಇದ್ದಾರೆ. ಅದರಿಂದ ನಾನು ಅನೇಕ ನಾಟಕಗಳನ್ನು ನೋಡಿದೆ. ಒಂದು ಹೆಚ್ಚು ಕಡಿಮೆ 30 ಜನ 40 ಜನ ಇರ್ತಾರೆ. ಬರೀ ಇವತ್ತು ಇವರು 3 ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ 34 ಜನ ಇದ್ರು. ಇವರಲ್ಲಿ 3 ಜನ ಈ ಪ್ರಾರಂಭದಿಂದ ಅಂತಿಮವರೆಗೆ ಪ್ರೇಕ್ಷಕರಿಗೆ ಒಳ್ಳೆ ಅವಕಾಶ ಮಾಡಿದ್ರು. ಅವ್ರಿಗೆ ಆರೋಗ್ಯ ವಹಿಸ್ಬಿಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಸರಿ ಚಾಮರಾಜನಗರಕ್ಕೆ ಬರಲಿ ಅಂತ ನಾನು ಹೇಳಿ, ಮತ್ತೆ ನಮ್ಮ ಕಲಾವಿದ ನರಸಿಂಹಮೂರ್ತಿಯವರು ಕೂಡ ಇಂಥ ಪ್ರೇಕ್ಷಕರನ್ನ ಕರೆದು ನಮ್ಮ ಚಾಮರಾಜನಗರ ಜನತೆಗೆ ಮನರಂಜನೆ ಗಣ್ಯರಿಂದ ನಾವು ಈ ವೇದಿಕೆ ಹತ್ತೋದಾಯಿತು, ಈ ಮುಂದೆ ಪರ್ಫಾರ್ಮ್ ಮಾಡೋಕ್ಕಾಯಿತು. ಹಾಗಾಗಿ ನಾವು ಅಂದ್ರೆ ಹೇಮಾ ತಂಡದಿಂದ ನಾವು ಕಲಾವಿದರು ಯಾವತ್ತಿದ್ರೂ ಜೀವನಿಯಾಗಿರ್ತೀವಿ. ನಮ್ಮನ್ನ ಈ ಕರೆಸಿ ನಾಟಕ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ನಮ್ಮ ಹೃದಯ ಪೂರ್ವಕವಾದ ಧನ್ಯವಾದಗಳು.